ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ 9,000 ಹಣ ಆದ್ರೆ ಬಿಡುಗಡೆ ಆಗಿರುವಂತದ್ದು. ಇದೇ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬಂದಿದೆ, ಯಾವ ಯೋಜನೆಯ ಹಣ ಎಷ್ಟು ಬಂದಿದೆ, ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಆದ್ರೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದ್ರೆ ನಿಮ್ಗೆ ಫಲಾನುಭವಿಗಳ ಖಾತೆಗೆ ಬಂದು ಜಮಾ ಆಗಿದೆ. ಮತ್ತೆ 20ನೇ ಕಂತಿನ ಹಣ ಕೂಡ ಕಳೆದ ಒಂದು ವಾರದಿಂದ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ನಿನ್ನೆ ಕೂಡ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿದ್ರು ಹಣ ಬಂದಿದೆ ಅಂತ. ನಿನ್ನೆ ನೈಟ್ ಕೂಡ ಕಾಮೆಂಟ್ಸ್ ಮಾಡಿದ್ರು ಹಣ ಬಂದಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರು. 20ನೇ ಕಂತಿನ ಹಣ ಅಂತೂ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಇನ್ನೊಂದು 5% ಫಲಾನುಭವಿಗಳಿಗೇನೋ ಹಣ ಬರೋದು ಪೆಂಡಿಂಗ್ ಇದೆ ಅಷ್ಟೇ. ಆ ಒಂದು 5% ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಆದ್ರೆ ಇದೇ ವಾರದಲ್ಲಿ ಕ್ಲಿಯರ್ ಆಗುತ್ತೆ. ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ 20ನೇ ಕಂತಿನ ಹಣ ಅಂತೂ ಪಕ್ಕ ಬಂದೇ ಬರುತ್ತೆ. ಇನ್ನ ನೀವೆಲ್ಲರೂ ಕಾಯ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತಂತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಬಗ್ಗೆ ನೀವು ಕೇಳೋದಾದ್ರೆ 21ನೇ ಕಂತಿನ ಹಣ ಕೂಡ ಸರ್ಕಾರದ ಕಡೆಯಿಂದ ಆಲ್ರೆಡಿ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಹಣಕಾಸು ಇಲಾಖೆಯಿಂದ. ಇನ್ನ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗೋದು ಅಷ್ಟೇ ಬಾಕಿ ಇರುವಂತದ್ದು. ಆಯ್ತಾ, ನಿಮ್ಗೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿರುವಂತದ್ದು. ಇನ್ನ ಡಿಬಿಟಿ ಮುಖಾಂತರ ನಿಮ್ಗೆ 21ನೇ ಕಂತಿನ ಹಣ ಜಮಾ ಮಾಡೋದು ಅಷ್ಟೇ ಬಾಕಿ ಇದೆ. ಅದು ಕೂಡ ನಿಮ್ಗೆ ಇದೇ ವಾರದಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಾರದಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಮುಂದಿನ ವಾರದೊಳಗಡೆ 21ನೇ ಕಂತಿನ ಹಣ 2,000 ಎಲ್ಲಾ ಫಲಾನುಭವಿಗಳ ಖಾತೆಗೆ ಬಂದು ಜಮಾ ಆಗೋಗುತ್ತೆ. ಈಗ 19, 20, 21ನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ನೀವೆಲ್ಲರೂ ಕೇಳ್ಬೋದು, ಹಾಗಾದ್ರೆ 9,000 ಹಣ ಯಾವ್ದು ಬಂದ್ಬಿಟ್ಟಿದೆ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಇದೇ ತಿಂಗಳಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಕಡೆಯಿಂದ 9,000 ಹಣ ಆದ್ರೆ ಜಮಾ ಆಗಿರುವಂತದ್ದು. ಯಾವ ಯೋಜನೆ ಹಣ ಯಾರ್ಯಾರಿಗೆ ಜಮಾ ಆಗಿದೆ ಅಂತ ನೀವು ಕೇಳೋದಾದ್ರೆ, ಪೆನ್ಷನ್ ಅಮೌಂಟ್ ಇದೇ ತಿಂಗಳಲ್ಲಿ ಜಮಾ ಆಗಿರುವಂತದ್ದು. 800 ಬರುವಂತವ್ರಿಗೆ 800 ಹಣ ಬಂದಿದೆ, 800 ರೂಪಾಯಿ. 1,200 ಬರುವಂತಹ ಅವರಿಗೆ 1,200 ರೂಪಾಯಿ ಹಣ ಆದ್ರೆ ಬಂದಿರುವಂತದ್ದು. ಮತ್ತೆ ಇದೇ ತಿಂಗಳಿನಲ್ಲಿ ಯುವ ನಿಧಿ ಯೋಜನೆ ಹಣ, ಈಗ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ಕೂಡ ಒಂದು. ಯುವ ನಿಧಿ ಯೋಜನೆ ಹಣ ಮೊದಲು 3,000 ಹಣ ಜಮಾ ಮಾಡಿದ್ದಾರೆ ಇದೇ ತಿಂಗಳಲ್ಲಿ, ಮತ್ತೊಂದು 3,000 ಹಣ ಜಮಾ ಮಾಡಿದ್ದಾರೆ. ಟೋಟಲ್ ಆಗಿ ಇದೇ ತಿಂಗಳಿನಲ್ಲಿ ಯುವ ನಿಧಿ ಯೋಜನೆ ಹಣ 6,000 ಹಣ ಆದ್ರೆ ಜಮಾ ಮಾಡಿರುವಂತದ್ದು. ಈಗ ಯುವ ನಿಧಿ ಯೋಜನೆ ಹಣ 6,000 ಜಮಾ ಮಾಡಿದ್ದಾರೆ. ಪೆನ್ಷನ್ ಹಣ 800, 1,200 ಜಮಾ ಮಾಡಿರುವಂತದ್ದು. 1,000 ರೂಪಾಯಿ ಇಟ್ಕೊಳ್ಳೋಣ. ಈಗ 6,000, 1,000 ರೂಪಾಯಿ 7,000 ಹಣ ಜಮಾ ಆಗಿದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ 2,000. ಓಕೆನಾ? ಟೋಟಲ್ ಆಗಿ ಈ ರೀತಿಯಾಗಿ ಒಂದೇ ಮನೆಯಲ್ಲಿ 9,000 ಹಣ ಬಂದಿರಬಹುದು. ಯಾರು ಗೃಹಲಕ್ಷ್ಮಿಗೆ ಎಲಿಜಿಬಲ್ ಇದ್ದಾರೆ, ನಿಮ್ಮ ಮನೆಯಲ್ಲಿ ಈಗ ವೃದ್ಧರಿದ್ರೆ ಅವ್ರಿಗೆ ಪೆನ್ಷನ್ ಹಣ ಬಂದಿರುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಈಗ ನಿರುದ್ಯೋಗಿಗಳು, ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ಈ 6,000 ಹಣ ಕೂಡ ಬಂದಿರುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಇದೇ ತಿಂಗಳಲ್ಲಿ ಒಂದೊಂದು ಮನೆಗೆ 9,000 ಹಣ ಆದ್ರೆ ಬಂದಿದೆ. ಅಂದ್ರೆ ಗೃಹಲಕ್ಷ್ಮಿ ತೆಗೆದುಕೊಳ್ಳೋರು ನಿಮ್ಮ ಮನೆಯಲ್ಲಿ ಇರ್ತಾರೆ. ಈಗ ವೃದ್ಧರೇನಾದ್ರೂ ಇದ್ರು ಅದೊಂದು ಹಣನೂ ಬಂದಿರುತ್ತೆ ನಿಮ್ಗೆ. ಮತ್ತೆ ನಿಮ್ಮ ಮಕ್ಳು ಯಾರಾದ್ರೂ ಇಲ್ಲಿ ಯುವ ನಿಧಿ ಯೋಜನೆಗೆ ಎಲಿಜಿಬಲ್ ಇದ್ರೆ ಅವ್ರಿಗೂ 6,000 ಹಣ ಆದ್ರೆ ಬಂದಿರುತ್ತೆ. ಸ್ನೇಹಿತರೆ, ಇದು 9,000 ಹಣ ಬಂದಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ. ಈಗ ಈ ವಿಡಿಯೋ ನೋಡ್ತಿರುವಂತವ್ರು ನಿಮ್ಗೆ ಪೆನ್ಷನ್ ಅಮೌಂಟ್, ಮತ್ತೆ ಯುವ ನಿಧಿ ಯೋಜನೆ ಅಮೌಂಟ್, ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್, ಈ ಅಮೌಂಟ್ ಅಲ್ಲಿ ನಿಮ್ಗೆ ಯಾವ ಅಮೌಂಟ್ ಬಂದಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಪೆನ್ಷನ್ ತಗೊಳ್ಳೋರು ಈ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಪೆನ್ಷನ್ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಬಂದಿದೆ ಅಂತ ಹೇಳಿ. ಮತ್ತೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ನಿಮ್ಗೆ ಬಂದಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ. ಮತ್ತೆ ಯುವ ನಿಧಿ ಯೋಜನೆ ಹಣ ನಿಮ್ಗೆ ಬಂದಿದ್ರೆ ನೀವು ಕೂಡ ಇದೇ ರೀತಿಯಾಗಿ ಕಾಮೆಂಟ್ ಮುಖಾಂತರ ಹೇಳಿ ನಿಮ್ಗೆ ಯುವ ನಿಧಿ ಯೋಜನೆ ಹಣ ಬಂದಿದೆ ಅಂತ.